ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಿಶಂಕವೋ ನಿರ್ಭಯೋ ಮನಾರೆ ಪ್ರಚಂಡ ಸ್ವಾಮಿ ಬಳಪಾಟಿ ಶಿರೆ ನಿತ್ಯ ಹೇರೆ ಮನ ತರ್ಕ್ಯ ಅವಧೂತೆ ಸ್ಮರಣ ಗ್ರಾಮಿ ಅಶಕ್ಯ ಶಕ್ಯ ಕರತಿಲ ಸ್ವಾಮಿ ಜಿತೆ ಸ್ವಾಮಿ ಚರಣ ತಿಥೆ ನ್ಯೂನ ಪಾಯೆ ಸ್ವಯ ಭಕ್ತ ಪ್ರಾರಬ್ಧ ಗಡಬೀಯ ಮಾಯೆ ಆಜ್ಞೆ ವಿಣಾಕಾಳ ನಾನೇ ತಾಳ ಪರಲೋಕಿನ ಭೀತಿ ತ್ಯಾಲ ಅಶಕ್ಯ ಶಕ್ಯ ಕರತಿಲ ಸ್ವಾमी उगाचे भीतूसे भये पळू दे जवळ उभी स्वामी शक्ती कळू दे जगी जन्म मृत्यू असे खेळतांच्या नको घाबरतो असे बाळतांच्या अशक्य शक्य करतील स्वामी खरा होई जागा श्रद्धा सहित कसा ओशितो त्याविण तो स्वामी भक्त आठवती कितीदा दिला बोल त्यानीचे आता नको डगमगाव स्वामी देतील साथ अशक्य शक्य करतील स्वामी विभूती नमन नाम ध्यानादि तीर्थ स्वामीची पंच प्राणामृतात हे तीर्थ घेई आट वीरे प्रजिती न सोडी कदा स्वामीजी की देई आती अशक्य शक्य करतील स्वामी ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೆ ಸ್ವಾಮಿ ಸಮರ್ಥರು ಒಳ್ಳೇದು ಮಾಡಲಿ, ಅವರ ಮನೋ ಅಭಿಲಾಷೆಗಳು ಎಲ್ಲ ಈಡೇರಿಸಲಿ ಅಂತ ಹೇಳ್ತಾ ಒಂದು ಅನುಭವದ ವಿಡಿಯೋನ ಇವತ್ತಿನ ದಿನ ನಾನು ತಂದಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಇವ್ರ ಹೆಸರು ರಾಜಶೇಖರ್ ಅಂತ, ಮೂಲತಃ ಬೆಳಗಾವಿನವರು. ಇವರಿಗೆ ಸ್ವಾಮಿ ಸಮರ್ಥರಿಗೆ ಯಾವುದೇ ತರಹದ ಒಂದು ಪೂಜೆ ವಿಚಾರದಲ್ಲಿ ಇವ್ರಿಗೆ ಕನ್ಸಿಡರ್ ಇರಲ್ಲ. ಆದರೆ ಒಂದು ದಿವಸ ಯೂಟ್ಯೂಬ್ ವಿಡಿಯೋ ನೋಡಬೇಕು ಅನ್ನೋ ಟೈಮಲ್ಲಿ ಸ್ವಾಮಿ ಸಮರ್ಥರ ಬಗ್ಗೆ ಕೇಳಿಸ್ಕೊತಾರೆ, ಹೋಗಬೇಕು ಅನ್ನೋದರಲ್ಲಿ ಮನಸ್ಸಲ್ಲಿ ಆ ಭಾವನೆ ಮಾಡ್ಕೊತಾರೆ. ನಾನೊಂದು ಸರಿ ಅಕ್ಕಲಕೋಟೆಗೆ ಹೋಗಬೇಕಪ್ಪ, ಈ ಸುಮಾರು ದೂರ ಇದೆ ಇಲ್ಲಿಂದ, ನಾನು ಹೆಂಗೆ ಹೋಗಲಿ ಅಂಥೇಳಿ ಆ ಒಂದು ಬೇಜಾರು ಮಾಡಿಕೊಂಡು ಕೈ ಬಿಟ್ಬಿಡ್ತಾರೆ. ವಾಪಸ್ಸು ಅವ್ರ ಹೆಂಡತಿಗೂ ಕೂಡ ಇದನ್ನು ಹೇಳ್ತಾರೆ, ಈ ಥರ ಅಕ್ಕಲಕೋಟೆ ಅನ್ನೋ ಒಂದು ಊರಿದೆ, ಸ್ವಾಮಿ ಸಮರ್ಥರು ಅನ್ನೋ ಒಂದು ದತ್ತ ಮಹಾರಾಜರ ಅವರ ಒಂದು ಸಂಬಂಧಪಟ್ಟಂಗೆ ಅಲ್ಲಿ ಅವರು ಪೂಜೆ ಪುನಸ್ಕಾರ ಎಲ್ಲ ನಡೀತದೆ ಅಂಥೇಳಿ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ. ಸೊ ಇದು ಆವಾಗಿಂದ ಅವ್ರ ಹೆಂಡತಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಒಂದು ಆಸೆ ಹುಟ್ಟುತ್ತೆ. ತಾವರು ಕೂಡ ವೀಡಿಯೋಸ್ಗಳನ್ನ ಪ್ರತಿ ದಿವಸ ಎಕ್ಸ್ಪೀರಿಯನ್ಸ್ ವೀಡಿಯೋಗಳನ್ನು ನೋಡ್ತಾ ಇರ್ತಾರೆ. ಸೊ ಈಗಿರುವಾಗ 3 ತಿಂಗಳು ಆದಮೇಲೆ ಒಂದು ದಿವಸ ಏನಾಗೋಗ್ಬಿಡುತ್ತೆ, ಇವ್ರಿಗೊಂದು ಬಾಡಿಗೆ ಬರುತ್ತೆ ಅಕ್ಕಲಕೋಟೆಗೆ. ಅಂದರೆ ಇವರು ಡ್ರೈವರ್, ಇವರು ಒಂದು ಬೇರೆ ಒಂದು ಗಾಡಿಯನ್ನು ತಗೊಂಡು ಇವರು ಒಂದು ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಈಗಿರುವಾಗ ಏನಾಗೋಗ್ಬಿಡುತ್ತೆ, ಒಂದು ಬಾಡಿಗೆ ಬರುತ್ತೆ, ಅಕ್ಕಲಕೋಟೆಗೆ ಹೋಗ್ತಾ ಇದ್ದೀನಲ್ಲಪ್ಪ ಅನ್ನೋ ತುಂಬ ಖುಷಿ ಇರ್ತದೆ. ಅವರು ಅಲ್ಲಿ 2 ದಿವಸ ಇರುವಂಥ ಅಥವಾ 2 ದಿವಸ ಸ್ಟೇಯಿಂಗ್ ಮಾಡುವಂಥ ಒಂದು ಅವ್ರಿಗೆ ಇರುತ್ತೆ, ಯಾರಿಗೆ ಅವ್ರ ಜೊತೆ ಬರ್ತಕ್ಕಂಥ ಭಕ್ತಾದಿಗಳಿಗೆ. ಸೊ ಅವ್ರ ಜೊತೆ ಹೋಗ್ತಾರೆ. ಅಕ್ಕಲಕೋಟೆ ಸ್ವಾಮಿ ಸಮರ್ಥರ ಒಂದು ಸಮಾಧಿ ಮಠ ಮತ್ತು ಅಲ್ಲಿರ್ತಕ್ಕಂಥ ಸುಮಾರು ಪ್ಲೇಸಸ್ಗಳನ್ನ ತಿರುಗಾಡ್ತಾರೆ. ತಕ್ಕ ಮಟ್ಟಿಗೆ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸೇವೆ ಮಾಡ್ತಾರೆ. ಸೇವೆ ಮಾಡಿದಾಗ ಇವ್ರಿಗೂ ಒಂದು ಆಸೆ ಇರುತ್ತೆ, ನಾನು ಏನಾದರೂ ಮಾಡಿ ನನ್ನ ಜೀವನದಲ್ಲಿ ನಾನು ಮುಂದೆ ಬರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅಲ್ಲಿಂದ ಬರುವಾಗ ಇವರೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಫೋಟೋ ಮತ್ತು ಒಂದು ಮೂರ್ತಿ ತೊಗೊಂಬಂದಿರ್ತಾರೆ. ಅವರ ವೈಫ್ ಹೇಳ್ತಾರೆ, ಇಲ್ಲ ನಾನು ಅಕ್ಕಲಕೋಟೆಗೆ ಹೋಗಿದ್ದೆ, ಸೊ ಒಂದು ವಿಗ್ರಹ ತೊಗೊಂಡು ಬಂದಿದ್ದೀನಿ ಮತ್ತು ಫೋಟೋ ತೊಗೊಂಬಂದಿದ್ದೀನಿ ಅಂತ ಹೇಳಿದಾಗ ಅವರು ಆ ಕ್ಷಣದಲ್ಲಿ ಜಗಳ ಮಾಡ್ತಾರೆ, ಅಯ್ಯೋ ನೀವು ನಮ್ಮನ್ನು ಬಿಟ್ಟು ಹೋದ್ರಿ ಹಾಗೆ ಹಿಂಗೆ ಅಂತೇಳಿ. ಸೊ ಇರಲಿ, ನಮ್ಮ ಹಣೆ ಬಾರದಲ್ಲಿದ್ದರೆ ನಾವು ಖಂಡಿತವಾಗಿಯೂ ನಾವು ಸ್ವಾಮಿ ಸಮರ್ಥರ ಹತ್ರ ಹೋಗ್ತೀವಿ ಅನ್ನೋ ಒಂದು ಖುಷಿಯಿಂದ ನಡೆಸ್ತಾ ಇರ್ತಾರೆ ಜೀವನ. ಅದು ಇವರಿಗೆ ಅಕ್ಕಲಕೋಟೆಗೆ ಹೋಗಿ ಬಂದಮೇಲೆ ಈ ಒಂದು ಲಿಂಕ್ ಸ್ಟಾರ್ಟ್ ಆಗುತ್ತೆ ಸ್ವಾಮಿಗಳ ಜೊತೆ. ಪ್ರತಿ ದಿವಸ ಇವರಿಗೆ ನಾವು ಗಾಡಿಯಲ್ಲಿ ಓಡಿಸುವಾಗ ಭ್ಯೂನೋಕೋ ಮಿತುಜ ಪಾಟಿಸಿ ಆಯೋ ಅನ್ನೋ ಒಂದು ಮಂತ್ರ ಮುಂದೆ ಬರ್ತಾ ಇರೋದು, ಮತ್ತು ಪ್ರತಿ ಕ್ಷಣ ತಮಗೆ ಅರಿವಿಲ್ಲದೆ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ ಅನ್ನೋ ಬೀಜ ಮಂತ್ರವನ್ನು ಹೇಳ್ತಾನೆ ಇರೋದು. ಈ ಥರ ಏನಾದರೂ ಒಂದು ಸ್ವಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೇವೆ ಆಗ್ತಾ ಇರುತ್ತೆ. ಇದನ್ನು ಒಂದು ದಿವಸ ಏನಾಗೋಗ್ಬಿಡುತ್ತೆ, ಅವರ ಹೆಂಡತಿ ಹತ್ರ ಇದನ್ನೆಲ್ಲ ಹಂಚ್ಕೊತಾರೆ. ಅವರು ಕಷ್ಟಪಟ್ಟು ಬೆಳಗಾವದಲ್ಲಿ ಕೇಂದ್ರ ಎಲ್ಲಿದೆ ಅಂತ ಹುಡುಗಿ ಸ್ವಾಮಿ ಸಮರ್ಥರ ಒಂದು ಸನ್ನಿಧಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಒಬ್ಬರು ಯಾರೋ ಬರ್ತಾರೆ, ಮಂಗಳಾರತಿ ತಗೊಂಡು ಆ ಒಂದು ದಾನಪೇಟಿ ಅಂದರೆ ದುಡ್ಡು ಹಾಕುವಂಥ ಒಂದು ಹುಂಡಿಗೆ 5,000 ರೂಪಾಯಿ ದುಡ್ಡನ್ನ ಹಾಕ್ತಾರೆ. ಒಬ್ಬರು 500 ರೂಪಾಯಿದು ನೋಟ್ ಹಾಕ್ತಾರೆ. ಅಂದರೆ ಇವರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಇದು ಹೆಂಗೆ ಸಾಧ್ಯ? ಒಳ್ಳೇದಾಗದೆ ಹೊರತು ಯಾರೂ 10 ರೂಪಾಯಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದರ ಅರ್ಥ ಏನು ಅಂತಂದರೆ, ಇವರಿಗೆ ಒಳ್ಳೇದಾದಾಗಲೇ ಮಾತ್ರನೇ ಇವರು ಇಷ್ಟೊಂದು ದುಡ್ಡು ಹಾಕೋಕ್ಕೆ ಸಾಧ್ಯ.
ಆವಾಗ ಇವ್ರ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ, ನಾನು ಖಂಡಿತವಾಗಿಯೂ ನಾನು ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಿಕೊಂಡು ಏನಾದರೂ ಒಂದು ಕೆಲಸದಲ್ಲಿ ಮುಂದುವರಿಸ್ಕೊಂಡು ನಾನು ದಾನಪೇಟೆಗೆ ನಾನು ದುಡ್ಡು ಹಾಕಲೇಬೇಕು ಅಂತ. ಸೊ ಬೇಡ್ಕೊತಾರೆ, ಮಹಾರಾಜರೇ ನನಗೆ ಒಂದು ಆಸೆ ಇದೆ, ನಾನು ಒಂದು ಸ್ವಂತ ಗಾಡಿ ಮಾಡಬೇಕು ಅಂಥೇಳಿ, ನಾನು ಒಂದು ಸ್ವಂತ ಗಾಡಿ ನಾನು ಆದರೆ ಖಂಡಿತವಾಗಿಯೂ ನಾನು 5,000 ರೂಪಾಯಿ ತೊಗೊಂಡು ಬಂದು ನಾನು ನಿಮ್ಮ ಹುಂಡಿಗೆ ಹಾಕ್ತೀನಿ. ಅದು ಏನಾಗೋಗ್ಬಿಡುತ್ತೆ, ಸೊ ಇಲೆಕ್ಷನ್ ಒಂದು ಆವಾಗ ಹತ್ತಿರ ಬರುತ್ತೆ. ಇಲೆಕ್ಷನ್ನು ಹತ್ತಿರ ಬಂದಾಗ ಏನಾಗೋಗ್ಬಿಡುತ್ತೆ, ಒಬ್ಬ ಅವ್ರ ಆತ್ಮೀಯ ಗೆಳೆಯ ಲೋಕಲ್ಲು MLAಗಳು ಇವ್ರು ಯಾರೋ ಇರ್ತಾರೆ, ಅವರು ಈ ಡ್ರೈವರ್ಗಳಿಗೆ ಸಹಾಯಾರ್ಥವಾಗಿ 25% ಅಮೌಂಟ್ನ ಫಿಲಪ್ ಮಾಡಿ ಅವರ ಆತ್ಮೀಯರಿಗೆ ಯಾರ್ಯಾರು ಇರ್ತಾರೋ ಅವರಿಗೆ ಒಂದು ಗಾಡಿ ಕೊಡಿಸುವಂಥ ಒಂದು ಲೋನಿನ ವ್ಯವಸ್ಥೆಯನ್ನು ಮಾಡಿಸಿ ಕೊಡ್ತಾ ಇರ್ತಾರೆ. ಅದರಲ್ಲಿ ಇವರ ಫ್ರೆಂಡು ತೊಗೊಂಡಾಗ ಏನಪ್ಪ ಹೊಸ ಗಾಡಿ ತೊಗೊಂಡಿದೆಯಲ್ಲ ಹೆಂಗೇನು, ಅವನ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ನನಗೂ ಬೇಕು ಗಾಡಿ ಅಂಥೇಳಿ ಹೋಗಿ ಭೇಟಿ ಆಗ್ತಾರೆ. ಅವರು ಕೂಡ ಆ ಸ್ಪಾಟಲ್ಲಿ ಅವರು ಮಾತು ಕೊಡಲ್ಲ, ಒಂದು 2 ದಿವಸ ಟೈಮ್ ತೊಗೋತಾರೆ. ಆ 2 ದಿವಸ ಟೈಮಲ್ಲಿ ಸ್ವಾಮಿ ಸಮರ್ಥರ ಸನ್ನಿಧಾನಕ್ಕೆ ಇವರು ಹೋಗಿ ತುಂಬಾ ಬೇಡ್ಕೊಂಬರ್ತಾ ಇರ್ತಾರೆ. ಕೊನೆಗೂ ಕೂಡ ಇವರಿಗೆ ಗಾಡಿ ಬರೋದು ಫೈನಲ್ ಆಗುತ್ತೆ. ಕೊನೆಗೆ ಒಂದು ದಿವಸ ಗುರುವಾರದ ದಿವಸ ನೋಡಿಕೊಂಡು ಒಂದು ಗಾಡಿಯನ್ನು ತಗೊಂಡು ಕೂಡ ಬರ್ತಾರೆ. ಗಾಡಿಯನ್ನು ತೊಗೊಂಡು ಬಂದು ಫಸ್ಟು ಸ್ವಾಮಿ ಸಮರ್ಥರದ ಒಂದು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ಮನಸ್ಸಿನ ಎಲ್ಲ ಆಸೆಗಳು ಈಡೇರ್ದವಪ್ಪ ಅಂಥೇಳಿ ಗಂಡ ಹೆಂಡತಿ, ಅವತ್ತು ಏನಾಗಿರುತ್ತೆ, ಇವರು ಹೆಂಡತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದಾಗ, ಅಂದರೆ ಆ ಪ್ರಾರ್ಥನಾ ಹಾಲಿಗೆ ಹೋದಾಗ ಹೆಂಡತಿ ಆಗಿರೋರು ಒಂದು 100 ರೂಪಾಯಿ ಆರತಿ ತಟ್ಟು ಇದಕ್ಕೆ ಒಂದು ಹುಂಡಿಗೆ ಹಾಕಕ್ಕೆ ಹೋಗಿರ್ತಾರೆ. ಹೊರಗಡೆ ಬಂದಮೇಲೆ ಅದೇ ಮನುಷ್ಯ ಅವ್ರಿಗೆ ಬೈದಿರ್ತಾನೆ, ನೀನು 10 ರೂಪಾಯಿ ಹಾಕಬೇಕಮ್ಮ, 100 ರೂಪಾಯಿ ಹಾಕೋದು ಕಷ್ಟ ಆಗುತ್ತೆ, ಜೀವನ ನಮ್ಮದು ಕಷ್ಟ ಇದೆ ಅಂಥೇಳಿ. ಆದರೆ ರಾಜು ಅವರು ಯೋಚನೆ ಮಾಡ್ತಾ ಇರ್ತಾರೆ, ಇಷ್ಟೊಂದು ಜನ ಹಾಕ್ತಾರಲ್ಲ, ನಮಗೊಂದು ಟೈಮ್ ಬರುತ್ತೆ ಅಂತ ಬರ್ತಾರೆ. ಆ ಸಮಯ ಆ ದುಡ್ಡು ಹಾಕೋಕ್ಕೇ ಹೆಂಡ್ತಿನ ಕರ್ಕೊಂಡೋಗಿ, ತೊಗೊಳಮ್ಮ, ಅವತ್ತು ನಾನು ಏನೋ ಅಂದಿದ್ದೆ, ನನ್ನ ತಪ್ಪಾಗಿದೆ, ಇವತ್ತು ನೀನು 5,000 ರೂಪಾಯಿ ನೀನು ದಾನಪೇಟೆಗೆ ಹಾಕು ಅಂಥೇಳಿ. ಈ ಮಹಾರಾಷ್ಟ್ರ ಕಡೆ ಎಲ್ಲ ದಾನಪೇಟೆ ಅನ್ನೋದು ಜಾಸ್ತಿ. ಸೊ ಹೀಗೆ ಅವರು 5,000 ರೂಪಾಯಿ ಹಾಕ್ತಾರೆ. ಅದು ಗಾಡಿ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ, ಒಳ್ಳೆ ವ್ಯಾಪಾರ ಆಗುತ್ತೆ. ಸೊ ಸುಮಾರು ಸಾರಿ ಅಕ್ಕಲಕೋಟೆಗೂ ಹೋಗಿ ಬರ್ತಾರೆ. ಒಂದು ಸಾರಿ ತಮ್ಮ ಫ್ಯಾಮಿಲಿ ತೊಗೊಂಡು ಫಸ್ಟ್ ಟೈಮು ಹೊಸ ಗಾಡಿ ಬಂದ ತಕ್ಷಣ ಫಸ್ಟು ಅಕ್ಕಲಕೋಟೆಗೆ ಹೋಗಿ ದರ್ಶನ ಮಾಡ್ಕೊಂಬರ್ತಾರೆ. ಸೊ ಇದು ಸ್ವಾಮಿ ಮಹಾರಾಜರಿಗೆ ಗೊತ್ತಿರುತ್ತೆ ನಮಗೇನು ಬೇಕು ಏನಿಲ್ಲ, ಅದು ಕೊಡೋವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.